ನೀವೆಷ್ಟೇ ತಲೆ ಕೆಡಿಸ್ಕೊಂಡ್ರು ದೇವಾಂಶ್ಗೆ ಹೇಗ್ ಗೊತ್ತಾಗ್ತಿದೆ ಅನ್ನೋ ವಿಷಯ ನಿಮ್ಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೇವಾಂಶ್ ಇರೋವರೆಗೂ ವೈದೇಹಿಗೆ ಏನೂ ಆಗೋದಕ್ ಬಿಡೋದಿಲ್ಲ. ಹೇಗೋ ನಾವು ಮಾತಾಡೋದನ್ನ ಕೇಳಿಸ್ಕೊಂಡು ಆ ಸಾಮ್ರಾಣಿನ ನಮ್ ರೂಮಲ್ಲಿ ತಂದಿಟ್ಟ. ಈ ಸಲ ನಾವೇನೇ ಮಾಡಿದ್ರು ದೇವಾಂಶಿಗೆ ಗೊತ್ತಾಗ್ದಿರೋ ತರ ತುಂಬಾನೇ ಹುಷಾರಾಗಿ ಮಾಡ್ಬೇಕು. ಹೌದು, ಇಲ್ಲ ಅಂದ್ರೆ ನಿನ್ ಗಂಡ ಹೇಳ್ದಾಗೆ ಮತ್ತೆಗ್ದಿರೋ ಪಟಾಕಿ ತರ ಟುಸ್ಸಾಗಿ ಹೋಗ್ತೀವಿ. ಟುಸ್ ಮದ್ದಲ್ಲ ಕಣೋ, ನಿಜವಾದ ಬಾಂಬನ್ನೇ ಹಾಕ್ಬೇಕು. ಬದ್ನೇಕಾಯಿ ಬಾಂಬ್ ಯೂಸ್ ಮಾಡೋಣ. ಅಂದ್ರೆ ವೈದೇಹಿ ಮೇಲೆ ಬಾಂಬ್ ಎಸಿಬೇಕು ಅಂತ ಅನ್ಕೊಂಡಿದ್ದೀರಾ ಅತ್ತೆ? ಅಲ್ಲ, ಬದ್ನೇಕಾಯಿ ಒಳಗೆ ಬಾಂಬ್ ಇಡೋಣ ಅನ್ಕೋತಿದ್ದೀನಿ. ಬಾಂಬ್ ಹಾಕಕ್ ನೋಡ್ತೀರಾ? ಅದು ನಿಮ್ ಮೇಲೆ ಸಿಡಿಯೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ದಶರಥ ರಾಮನೇ ಅಲ್ಲ. ಬದ್ನೇಕಾಯಲ್ಲಿ ಬಾಂಬ್ ಬಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ಅರ್ಥ ಆಗೋಕೆ ಹೇಳು. ಅಷ್ಟ್ ಈಸಿಯಾಗಿ ಅರ್ಥ ಆಗೋ ಆಗಿದ್ದಿದ್ರೆ ಈ ಮನೆಯಲ್ಲಿ ನಮ್ಮ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ. ಬಾಂಬಲ್ಲಿ ಮದ್ದು ತುಂಬ್ದ ಹಾಗೆ ಬದನೆಕಾಯಿಗೂ ತುಂಬಿ ಆ ಬದನೆಕಾಯಿನ ವೈದೇಹಿ ಅಡುಗೆಗೆ ಬಳಸೋ ಹಾಗೆ ಮಾಡಿದ್ರೆ ಭೂಮ್. ಒಂದೇ ಏಟಲ್ಲಿ ವೈದೇಹಿ, ಅವಳ ಹೊಟ್ಟೆಲಿರೋ ಮಗು, ಇಬ್ರು ಮೊಟಾಶ್. ಅಷ್ಟೇ ಅಲ್ವಾ ಅತ್ತೆ? ಅಷ್ಟೇ. ಈ ಏಟ್ಗೆ ಈ ಮನೆ ಮಹಾರಾಣಿ ಮಣ್ಣಲ್ಲಿ ಮಣ್ಣಾಗ್ಬಿಡ್ಬೇಕು. ನಾವು ಮಹಾರಾಣಿರಾಗ್ಬೇಕು. ಆದ್ರೆ ಇದು ಆಗ್ಬೇಕು ಅಂದ್ರೆ ದೇವಾಂಶ್ ಮನೇಲಿರ್ಬಾರ್ದು. ಇದ್ರೆ ಯಾವ್ದೋ ಒಂದ್ ರೀತಿನಲ್ಲಿ ವೈದೇಹಿನ ಕಾಪಾಡ್ಬಿಡ್ತಾನೆ. ದೇವಾಂಶನ ಹೇಗಾದ್ರೂ ಮನೆಯಿಂದ ಹೊರ ಕಳಿಸಿ ಆಮೇಲೆ ಈ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಎಷ್ಟು ಕೀಳ್ಮಟ್ಟ ಕೇಳ್ತಾ ಇದ್ದೀರಾ? ನಿಜವಾಗ್ಲೂ ನೀವು ನಮ್ ಕುಟುಂಬಕ್ಕೆ ಸೇರಿದವರಾ? ಈ ವಿಷಯನ ದೇವಾಂಶ್ಗೆ ವೈದೇಹಿಗೆ ತಿಳಿಸ್ಬೇಕು. ಆದ್ರೆ ದೇವಾಂಶ್ ಮನೇಲೇ ಇದಾನಲ್ಲ, ವೈದೇಹಿನ್ ಬಿಟ್ಟು ಒಂದೇ ಒಂದ್ ಕ್ಷಣನೂ ಆಚೆ ಹೋಗಲ್ಲ. ಹೋಗೋ ಹಾಗೆ ನಾವ್ ಮಾಡೋಣ. ಈಗ ನಮಗೆ ಅಡ್ಡಿ ಆಗಿರೋಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ದೇವಾಂಶ್ ಮಾತ್ರ. ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಏನೋ ಒಂದು ಸಮಸ್ಯೆ ಆಗೋ ಹಾಗೆ ಮಾಡಿದ್ರೆ ಅದನ್ನ ಸಾಲ್ವ್ ಮಾಡಕ್ ಹೋಗ್ತಾನೆ. ನಿಮ್ 3 ಜನದ ಪ್ರಾಣನೂ ಒಂದೇನಮ್ಮ. ಅದಕ್ಕೆ ನಿಮ್ಮಲ್ಲಿ ಯಾರೊಬ್ಬರಿಗೆ ಏನಾದ್ರೂ ಮಿಕ್ಕಿರೋ ಇಬ್ರು ಬದುಕಲ್ಲ ಅಂತ ಅಲ್ಲಿ ಆ ರಾಕ್ಷಸರು ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಹಲೋ, ಹೌದಾ? ನೀವೇನು ಟೆನ್ಷನ್ ಆಗಬೇಡಿ, ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ. ಏನಾಯ್ತು ಬಾವಾ? ಯೂನಿಯನಲ್ಲಿ ಏನೋ ಗಲಾಟೆ ಅಂತೆ, ಫ್ಯಾಕ್ಟ್ರಿ ಹತ್ರ ಹೋಗಿ ಬರ್ತೀನಿ. ಹುಷಾರು. ಸರಿ ಬಾವಾ. ದೇವಾಂಶ್, ಹೋಗ್ಬೇಡ ದೇವಾಂಶ್. ಗಲಾಟೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲಾನು ಅವ್ರು ಮಾಡ್ತಿರೋ ಅಂತ ಕುತಂತ್ರ. ಇಲ್ಲಿಂದ ನಿನ್ನ ಹೊರಗೆ ಕಳಿಸಿ ವೈದೇಹಿಗೆ ತೊಂದರೆ ಕೊಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಸೇಮ್ ಬದನೆಕಾಯಿ ತರನೇ ಇದೆ ಅಲ್ವಾ? ಡೌಟ್ ಬರೋದಿಲ್ಲ ಅಲ್ವಾ? ಖಂಡಿತ ಬರಲ್ಲ. ಡೌಟ್ ಬರಲ್ಲ ಸರಿ,
ಎಣ್ಣೆಗೆ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತಾ? ಬ್ಲಾಸ್ಟ್ ಆಗತ್ತಂತ ಕೇಳ್ತಿದ್ಯಲ್ಲೋ? ಕೊತ ಕೊತ ಕೊದಿತಿರೋ ಎಣ್ಣೆಲಿ ಈ ಬಾಂಬನ್ನ ಹಾಕ್ತಿದ್ದ ಹಾಗೆ ಅದು ಬ್ಲಾಸ್ಟ್ ಆಗಿ ಇದ್ರಲ್ಲಿರೋ ಗಾಜ್ ಪೀಸ್ಗಳು ಗುಂಡು ಸೂಜಿಗಳು ಬಂದು ಮುಖಕ್ಕೆ ಕೈಗೆ ಎಲ್ಲ ಕಡೆ ಚುಚ್ಕೊಳತ್ತೆ. ನಾವ್ ಅಡ್ಗೆ ಮನೆ ಕಡೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ನಾವೇ ಬಾಂಬ್ ಬಿಟ್ಟು ನಾವೇ ಯಾಕೆ ಹೋಗ್ತೀವಿ ಊರ್ಮಿಳಾ? ಅಷ್ಟ್ ಪೆದ್ರು ಯಾರಿದ್ದಾರೆ ಇಲ್ಲಿ? ನೀನೇ ಇದೆಯಲ್ವಾ? ಇಲ್ಲಿ ನೋಡು ಊರ್ಮಿಳಾ, ನನ್ನನ್ನು ಯಾವಾಗ್ಲೂ ಪೆದ್ದನ್ ಥರ ನೋಡ್ಬೇಡ. ಮೊದ್ಲಿದನ್ನ ವೈದೇಹಿಕೆಯಲ್ಲಿ ಹೇಗೆ ಯೂಸ್ ಮಾಡ್ಸೋದು ಅಂತ ಯೋಚಿಸು. ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ದೇವಾಂಶ್ಗೆ ಗುಂಡ್ ಬದನೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ದೇವಾಂಶ್ಗೆ ಮಾಡ್ ಹಾಕು ಅಂದ್ರೆ ಅವಳು ಕುಣ್ಕೊಂಡ್ ಮಾಡ್ತಾಳೆ. ಇದು ಬ್ಲಾಸ್ಟ್ ಆಗಿ ಅವಳ ಪ್ರಾಣನ ತೆಗ್ಬಿಡತ್ತೆ. ಮತ್ಯಾಕ್ ತಡ ಮಾಡೋದು? ನಡೀರಿ ಹೋಗೋಣ. ಏ, ಒಂದ್ ನಿಮಿಷ ಇರಿ. ಕೊಡಿಲಿ. ಈ ತರ ತಗೊಂಡು ಹೋಗಿಟ್ರೆ ಡೌಟ್ ಬರದಿರೋದಕ್ಕೆ ವೈದೇಹಿ ಇನ್ನೋಸೆಂಟ್ ಅಲ್ಲ.